ಇವತ್ತು ನಾವು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡುವ. ಸೊ ನಿಮ್ಮ 10th ಅಲ್ಲಿ ಫಸ್ಟ್ ಚಾಪ್ಟರ್ ಪಾರ್ಟ್ ಫಸ್ಟಲ್ಲಿ ಯಾವುದು ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ಸ್. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ಸ್. First of all, first we are going to discussing about linear equation in two variables. What is the definition? What is the definition of linear equation in two variables? ಹೀಗಂದ್ರೇನು? ದ್ವಿಚಲ ರೇಖೀಯ ಸಮೀಕರಣಗಳು. ನನಗೆ ಮೊದಲಿಗೆ ಏನು ಗೊತ್ತಿರಬೇಕು? ಇಕ್ವೇಷನ್ ಅಂದರೆ ಗೊತ್ತಿರಬೇಕು. ಏನೋ ಇಕ್ವೇಷನ್ ಅಂದರೆ ಏನ್ರಿ? ಇಕ್ವೇಷನ್ ಅಂದರೆ ಗೊತ್ತಿರಲಿ. ನಾವು LHS ಮತ್ತೆ RHS ನ ಹೇಗೆ ಈಕ್ವಲ್ ತೋರಿಸ್ತೀವಿ? ಹೀಗೊಂದು ಈಕ್ವಲಿನ ಸಿಂಬಾಲ್ ಬರೆದ್ರೆ ಈಕ್ವಲ್ ಆಯಿತು, ಬರೋವರಿನ. ಫಾರ್ ಎಕ್ಸಾಂಪಲ್ x + 3 = 8 ಅಂತ ಬರ್ದ್ವಿ ಅಂತ ಇಟ್ಕೊಳ್ಳಿ. ಅವಾಗ ಯಾವಾಗ ಈ ಎರಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ LHS ಇಲ್ಲಿರೋ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು ಮತ್ತೆ RHS ಇಲ್ಲಿರೋ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಯಾವಾಗ ಈಕ್ವಲ್ ಆಗುತ್ತೆ? x = ಎಷ್ಟು ಇಟ್ಟಾಗ? 5 ಇಟ್ಟಾಗ. ಈಗೇನಾಯ್ತು? ಬ್ಯಾಲೆನ್ಸ್ ಆಯ್ತಲ್ಲ. ಅಂದರೆ ಒಂದು ನಾವು ತಕ್ಕಡಿನ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಕರೆಕ್ಟಾ? ಅದು ಬ್ಯಾಲೆನ್ಸ್ ಯಾವಾಗುತ್ತೆ? ಎರಡು ಕಡೆ ತಕ್ಕಡಿಯ ಎರಡು ಕಡೆ ಏನಿರಬೇಕು? ಸಮಾನವಾದ ತೂಕ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. ಆ ಸಮಾನವಾದ ತೂಕ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಸಿಂಬಾಲ್ ಇತ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಈಕ್ವಲ್ ಸಿಂಬಾಲ್ ಇತ್ತು ಅಂದ್ರೆ ಅದೇನಾಗುತ್ತೆ? ಇಕ್ವೇಷನ್ ಆಗುತ್ತೆ. ಲಕ್ಷ್ಯದಲ್ಲಿರಲಿ, ಇಕ್ವೇಷನ್ ಅಂದ್ರೆ ಏನು? ಈಕ್ವಲ್ ಸಿಂಬಾಲ್. ಇಕ್ವೇಷನ್ ದಟ್ ಮೀನ್ಸ್ ವಾಟ್? ಈಕ್ವಲ್ ಸಿಂಬಾಲ್ ಇತ್ತು ಅಂದ್ರೆ ಅದು ಇಕ್ವೇಷನ್ ಆಯ್ತು. ಅರ್ಥ ಆಯ್ತಾ? ಸೊ ಇನ್ನ ಇಕ್ವೇಷನ್ ಆಯ್ತು. ಇನ್ನ ಲೀನಿಯರ್ ಇಕ್ವೇಷನ್ ಅಂದ್ರೆ ಏನು? ನನಗೆ ಗೊತ್ತಾಯ್ತು, ಇಕ್ವೇಷನ್ ಇರಬೇಕು ಅಂದ್ರೆ ಈಕ್ವಲ್ ಬೇಕೇ ಬೇಕು, ಸರಿನಾ? ಹಾಗಿತ್ತಂದ್ರೆ ಲೀನಿಯರ್ ಅಂದ್ರೆ ಏನು? ಕೊಟ್ಟಂತ ಇಕ್ವೇಷನ್ ಅಲ್ಲಿ ವೇರಿಯೇಬಲ್ ಎಷ್ಟೇ ಇರಲಿ, ಒಂದಿರಲಿ ಎರಡಿರಲಿ, XY ನಾನು ಎರಡು ವೇರಿಯೇಬಲ್ ತಗೋತೀನಿ. ಆ ಕೊಟ್ಟಂತ ಈ ವೇರಿಯೇಬಲ್ಸ್ಗಳ ಘಾತ ಎಷ್ಟಿರಬೇಕು ಅಂದ್ರೆ 1 ಇರಬೇಕು. ಅರ್ಥ ಆಗುತ್ತಾ? 1 ಇತ್ತು ಅಂದ್ರೆ ಆ ಇಕ್ವೇಷನ್ ಏನಾಗುತ್ತೆ? ಲೀನಿಯರ್ ಇಕ್ವೇಷನ್ ಆಯ್ತು. ಇನ್ನ ಟೂ ವೇರಿಯೇಬಲ್ಸ್ ಅಂದ್ರೆ ಏನು? ಟೂ ವೇರಿಯೇಬಲ್ಸ್ ಅಂದ್ರೆ ಎರಡು ವೇರಿಯೇಬಲ್ ಇರಬೇಕು. ಹಾಗಿತ್ತಂದ್ರೆ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಂದ್ರೇನು? ಕೊಟ್ಟಂತ ಸಮೀಕರಣದಲ್ಲಿ, ಇಕ್ವೇಷನ್ ಅಂದ್ರೇನು? ಸಮೀಕರಣ. ಕೊಟ್ಟಂತ ಸಮೀಕರಣದಲ್ಲಿ ಎರಡು ವೇರಿಯೇಬಲ್ ಇರಬೇಕು. ಓಕೆನಾ? ಆ ಎರಡು ವೇರಿಯೇಬಲ್ ಇದ್ದು ಅವುಗಳ ಘಾತ, ಆ ವೇರಿಯೇಬಲ್ಸ್ಗಳ ಘಾತ ಎಷ್ಟಿರಬೇಕು? ಒಂದೇ ಇರಬೇಕು. ನಾನು ತಗೋತೀನಿ ನೋಡಿ, x + y = 5 ತಗೋತೀನಿ. ಹಾಗಿದ್ರೆ ಇದೇನಾಯ್ತು? ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಆಯ್ತಾ? ಅಥವಾ ದ್ವಿಚಲ ರೇಖೀಯ ಸಮೀಕರಣಗಳಾಯ್ತಾ? ಆಯ್ತು. ಹೇಗೆ ನೋಡಿ, ಎರಡು ವೇರಿಯೇಬಲ್ಸ್ ಇದೆ, ಈಕ್ವಲ್ ಸಿಂಬಾಲ್ ಇದೆ ಅಂದ್ರೆ ಇಕ್ವೇಷನ್ ಆಯ್ತು. ಎರಡು ವೇರಿಯೇಬಲ್ಸ್ ಇದೆ, ಟೂ ವೇರಿಯೇಬಲ್ಸ್ ಇವೆ. ಹಾಗೆ ಲೀನಿಯರ್ ಅಂದ್ರೇನು? ಆ ವೇರಿಯೇಬಲ್ಸ್ಗಳ ಅಂದ್ರೆ ಆ ಚಲಪದಗಳ ಘಾತ ಎಷ್ಟಿರಬೇಕು? 1 ಇದ್ರು ಬರೆದ್ರು ಅಷ್ಟೇ, ಬರಿಲ್ಲ ಅಂದ್ರೂ ಅಷ್ಟೇ. x + y = 5. ಇಟ್ ಈಸ್ ಅ ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ಸ್. ಫಾರ್ ಎಕ್ಸಾಂಪಲ್ ಮತ್ತೊಂದು ಎಕ್ಸಾಂಪಲ್ ತಗೋತೀನಿ. ಏನು? 3x + 4y = 17 ಬರ್ದೆ ಅಂತ ಇಟ್ಕೊಳ್ಳಿ. ಇದು ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ಸ್ ಆಯ್ತಾ? ಆಯ್ತು. ನೋಡಿ, ಇಕ್ವೇಷನ್ ಇದೆ, ಈಕ್ವಲ್ ಸಿಂಬಾಲ್ ಇದ್ರೆ ಇಕ್ವೇಷನ್ ಇದೆ, ಎರಡು ವೇರಿಯೇಬಲ್ ಇದೆ, ಕರೆಕ್ಟಾ? ಹಾಗೆ ಮತ್ತೇನು? ಆ ವೇರಿಯೇಬಲ್ಗಳ ಘಾತ ಎಷ್ಟಿದೆ? 1 ಇದೆ. ನೋಡಿ, ಏನು ಇಲ್ಲ ಅಂದ್ರೆ ಎಷ್ಟು? 1. ಹಾಗಿತ್ತಂದ್ರೆ ಈ ಎಕ್ಸಾಂಪಲ್ ಕೂಡ ಏನಾಯ್ತು? ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಆಯ್ತು. ಗೊತ್ತಿರಲಿ, ಓಕೆನಾ? ಸೊ ಮೊದಲಿಗೆ ನಾವು ಈ ಚಾಪ್ಟರ್ದು ಡೆಫಿನೇಷನ್ ನೋಡ್ಕೊಂಡ್ವಿ. ಇನ್ನ ಈ ಚಾಪ್ಟರ್ ಯಾವಾಗಲೂ ಈ ಚಾಪ್ಟರ್ ಅಂದ್ರೇನು? ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಸಾಮಾನ್ಯ ರೂಪ ಅಂದ್ರೆ ax + by + c = 0 is the general form of what? Linear equation in two variables. ಗೊತ್ತಿರಲಿ, ಯಾವಾಗಲೂ ಈ ಲೀನಿಯರ್ ಇಕ್ವೇಷನ್ ಟೂ ವೇರಿಯೇಬಲ್ಸ್ ಎಕ್ಸಾಂಪಲ್ ಏನಿರುತ್ತಲ್ಲ, ಅವು ಯಾವಾಗಲೂ ಯಾವ ಫಾರ್ಮಲ್ಲಿ ಇರಬೇಕು? ಇದೇ ಫಾರ್ಮಲ್ಲಿ ಇರುತ್ತೆ. ಈ ಫಾರ್ಮಲ್ಲಿ ಇದ್ದಾಗ ಅವುಗಳನ್ನು ನಾವು ಯಾವ ಎಕ್ಸಾಂಪಲ್ ಅಂತೀವಿ? ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್. ಅರ್ಥ ಆಯ್ತು ಅಂತ ತಿಳ್ಕೊತೀನಿ, ಓಕೆನಾ? ಸೊ ಈಗ ನೋಡಿ, ಇದು ಕಂಡೀಷನ್ ಇದೆ. ಏನು? ಈ ABC ಆರ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಈ ABC ಏನಿದೆಯಲ್ಲ, ಇವು ಯಾವಾಗಲೂ ಏನಿರುತ್ತೆ? ವಾಸ್ತವ ಸಂಖ್ಯೆಗಳು. ಆರ್ ಅಂದ್ರೇನು? ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಂದ್ರೇನು? ನೀವು ಬೇಕಾದೇ ಸಂಖ್ಯೆ ಬರೀರಿ, ಅದು ವಾಸ್ತವ ಸಂಖ್ಯೆ ಆಗುತ್ತೆ. ಅಂದ್ರೆ
2 ಬರೆದ್ರು ವಾಸ್ತವ ಸಂಖ್ಯೆ ಆಗುತ್ತೆ, -3 ಬರೆದ್ರು ವಾಸ್ತವ ಸಂಖ್ಯೆ ಆಗುತ್ತೆ, 0 ಬರೆದ್ರು ವಾಸ್ತವ ಸಂಖ್ಯೆ ಆಗುತ್ತೆ. ಅದೇ ರೀತಿ 2/3 ಬರೆದ್ರು ವಾಸ್ತವ ಸಂಖ್ಯೆ ಆಗುತ್ತೆ. ಅದೇ √3, √5, ರೂಟ್ ಒಳಗೆ ಯಾವೇನು ಬರಿತೀವಲ್ಲ ಅದು ಕೂಡ ಏನಾಗುತ್ತೆ, ರಿಯಲ್ ನಂಬರ್ ಆಗುತ್ತೆ. ಅಥವಾ 0.4, 0.3 ಈ ರೀತಿ ಬರೆದ್ರು ಕೂಡ ವಾಸ್ತವ ಸಂಖ್ಯೆ ಆಗುತ್ತೆ. ಒಟ್ನಲ್ಲಿ ಏನು, ಇಮ್ಯಾಜಿನರಿ ಬಂದಿರಬಾರ್ದು ಅಂದ್ರೆ ಐ ಬಂದಿರಬಾರ್ದು ಅಂತ ಯಾವ ಸಂಖ್ಯೆನೂ ಸಕ್ಸಸ್ ಕೊಡೋದಿಲ್ಲ ನಿಮಗೆ. ಸೊ ಇವೆಲ್ಲ ಸಂಖ್ಯೆ ABC ಜಾಗದಲ್ಲಿ ಇವು ಬೇಕಾದ ಸಂಖ್ಯೆ ಇರಲಿ, ಇವಿತ್ತು ಅಂದ್ರೆ ಏನಾಗುತ್ತೆ, ಅದು ರಿಯಲ್ ನಂಬರ್ ಅನ್ಸ್ಕೊಳ್ಳುತ್ತೆ. ಓಕೆ, ಸೊ ಇನ್ನೊಂದು ಕಂಡೀಷನ್ ಏನಿದೆ, ಎ ಮತ್ತೆ ಬಿ ಆಟ್ ಅ ಟೈಮ್ 0 ಇರಬಾರ್ದು. ಅರ್ಥ ಆಗುತ್ತಾ? ಎ ಮತ್ತೆ ಬಿ ಅಂದ್ರೆ ಈ ಎ ಜಾಗದಲ್ಲಿ ಮತ್ತೆ ಬಿ ಜಾಗದಲ್ಲಿ ಅಂದ್ರೆ ಎಕ್ಸ್ ಕೊಯಿಫಿಷಿಯಂಟ್, ವೈ ಕೊಯಿಫಿಷಿಯಂಟ್ ಅಂದ್ರೆ ಗೊತ್ತಾಯ್ತಲ್ಲ. ಎಕ್ಸ್ ಜೊತೆ ಯಾವ್ದಿದೆ ನೋಡಿ, ಇಲ್ಲಿ ಎ, ಇದಕ್ಕೆ ಏನಂತೀವಿ ನಾವು ಎಕ್ಸ್ ಕೊಯಿಫಿಷಿಯಂಟ್, ಎಕ್ಸ್ ಸಹಗುಣಕ ಅಂತ ಅಂತೀವಿ. ಇಲ್ಲಿ ಬಿ ಎಲ್ಲಿದೆ, ವೈ ಜೊತೆ ಇದೆ ಅಂದ್ರೆ ವೈ ಸಹಗುಣಕ ಯಾವುದು, ಬಿ. ಓಕೆ, ಇವು ಅಟ್ ಎ ಟೈಮ್ ಎ ಮತ್ತೆ ಬಿ ಜಾಗದಲ್ಲಿ ಅಂದ್ರೆ ಈ ವೇರಿಯೇಬಲ್ಸ್ ಏನಿದೆಯಲ್ಲ, ಈ ವೇರಿಯೇಬಲ್ಸ್ ಪಕ್ಕದಲ್ಲಿರೋ ಈ ನಂಬರ್ಸ್ ಯಾವತ್ತೂ ಕೂಡ ಅಟ್ ಎ ಟೈಮ್ 0 ಇರಬಾರ್ದು. ಇದ್ರೆ ಅದೇನಾಗಂಗಿಲ್ಲ, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅನ್ಸ್ಕೊಳ್ಳೋದಿಲ್ಲ. ಅರ್ಥ ಆಗತ್ತಲ್ಲ? ಸೊ ಈ ಬೇಸ್ ಮೇಲೆ ನಾವೀಗ ಕೆಳಗಿರೋ ಎಕ್ಸಾಂಪಲ್ಸ್ಗಳನ್ನ ನಾವೇನ್ ಮಾಡ್ಕೊಳ್ಳೋಣ, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಇದೆಯೋ ಇಲ್ವೋ ಅಂತ ನೋಡೋಣ. ಇಷ್ಟು ಗೊತ್ತಿದ್ರೆ ಸಾಕು. ರೈಟ್, ಫಸ್ಟ್ ಎಕ್ಸಾಂಪಲ್ ನೋಡಿ. ನಾ ಏನ್ ಮಾಡೋದಿದೆ ಈಗ, ಒಟ್ನಲ್ಲಿ ಇದು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಇದೆಯೋ ಇಲ್ವಾ, ಎಸ್ ಆರ್ ನೋ ಮುಖಾಂತರ ಆನ್ಸರ್ ಕೊಡೋದಿದೆ. ಓಕೆನಾ? ಬುಕ್ ಅಲ್ಲಿರೋ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ತಗೊಂಡಿದ್ದೀನಿ. ಈಗ ನೋಡಿ, 4n + 3n = 12 ಏನಾಗುತ್ತೆ ಹೇಳಿ. ಏನ್ ಬೇಕು, 2 ವೇರಿಯೇಬಲ್ಸ್ ಬೇಕು. 2 ವೇರಿಯೇಬಲ್ಸ್ ಇದೆಯಾ? ಓಕೆ, m ಮತ್ತೆ n 2 ವೇರಿಯೇಬಲ್ಸ್ ಇದೆ. ಈಕ್ವೇಶನ್ ಇದೆಯಾ? ಈಕ್ವಲ್ ಸಿಂಬಲ್ ಇದ್ರೆ ಈಕ್ವೇಶನ್ ಆಯ್ತು, ಸರಿನಾ? ಹಾಗೆ ಲೀನಿಯರ್ ಅಂದ್ರೆ ಏನು, ಆ ಕೊಟ್ಟಂತ ವೇರಿಯೇಬಲ್ಸ್ ಗಳ ಪವರ್ ಏನು ಇಲ್ಲ ಅಂದ್ರೆ ಎಷ್ಟಿರುತ್ತೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಹಾಗಿದ್ರೆ ಕೊಟ್ಟಂತ ಈಕ್ವೇಶನ್ ಯಾವ್ದಾಯ್ತು, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಆಯ್ತು. ಎಸ್ ಆಯ್ತು, ಸರಿನಾ? ಇನ್ನು ಎರಡನೇ ನೋಡಿ, ಆಗತ್ತಾ? ಮೊದಲಿಗೆ ಈಕ್ವಲ್ ಇದೆ ಅಂದ್ರೆ ಏನು, ಈಕ್ವೇಶನ್ ಆಯ್ತು. ಓಕೆ, ಈಕ್ವೇಶನ್ ಆಯ್ತು, ಸರಿ. ಆಮೇಲೆ 2 ವೇರಿಯೇಬಲ್ಸ್ ಇದೆಯಾ? ಇದೆ ನೋಡಿ, ಎಕ್ಸ್ ಮತ್ತೆ ವೈ 2 ವೇರಿಯೇಬಲ್ಸ್ ಇದೆ. ಇನ್ನ ಲೀನಿಯರ್ ಇದೆ ಅಂತ ನೋಡ್ಕೊಳ್ಳಿ. ಲೀನಿಯರ್ ಅಂದ್ರೆ ಏನು, ಕೊಟ್ಟಂತ ವೇರಿಯೇಬಲ್ಸ್ ಗಳ ಪವರ್ ಅಥವಾ ಡಿಗ್ರಿ ಎಷ್ಟಿರಬೇಕು, 1 ಇರಬೇಕು. ಇದ್ರದ್ದು 1 ಇದೆ, ಇದ್ರದ್ದು 1 ಇದೆಯಾ? ಇಲ್ಲ. ಸೊ ಹಾಗಾಗಿ ಇದೇನಾಗಂಗಿಲ್ಲ, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಆಗೋದಿಲ್ಲ, ದ್ವಿಚಲ ರೇಖೀಯ ಸಮೀಕರಣ ಆಗೋದಿಲ್ಲ. ಯಾಕಂತ ಗೊತ್ತಾಯ್ತಲ್ಲ, ಏನೋ ಕೊಟ್ಟಂತ ಚಲಪದಗಳ ಘಾತ ಎಷ್ಟಿರಬೇಕು, 1 ಇರಬೇಕು. ಬಟ್ ಇಲ್ಲಿ 2 ಇದೆ. ಸೊ ಹೀಗಾಗಿ ಇದು ಆಗೋದಿಲ್ಲ ಅನ್ನುವಂತ ಬರಿತೀನಿ. ಇನ್ನು ಮೂರನೇ ಎಕ್ಸಾಂಪಲ್ ನೋಡಿ, ಯಾವ ಫಾರ್ಮಲ್ ಇದೆ, √2x - √5y = 16. ಸರ್ ಇದು ಹಿಂಗೆ ಬರಿಬೇಕಲ್ಲ, ಹಿಂಗೆ ಬರೀತಾರೆ ಅಂದ್ರೆ, ಈಗ ಸಪೋಸ್ ಇದನ್ನ ನಾನು ಮತ್ತೊಮ್ಮೆ ಬರ್ಕೋತೀನಿ. ಇನ್ನು √2x - √5y + 16 ಈ ಕಡೆ ತೊಗೊಂಬನ್ನಿ, -16 = 0. ಏನಾಯ್ತು ಈಗ, ಇದೇ ಫಾರ್ಮಲ್ ಆಯ್ತಲ್ಲ. ಎಕ್ಸ್ಗೆ ಎಕ್ಸ್ ಆಯ್ತು. ಹಂಗಿದ್ರೆ ಎ ಅಂದ್ರೆ ಏನು, √2 ರಿಯಲ್ ನಂಬರ್ ಇದೆ, ವಾಸ್ತವ ಸಂಖ್ಯೆ ಇದೆಯಲ್ಲ. ಸೊ ವೈಗೆ ವೈ ಸರಿ ಹೋಯ್ತು. ಬಿ ಅಂದ್ರೆ ಏನು, -√5 ಅಂದ್ರೆ ಅದು ಕೂಡ ಏನಾಯ್ತು, ವಾಸ್ತವ ಸಂಖ್ಯೆ ಆಯ್ತು. ಇನ್ನ ಸಿ ಕಾನ್ಸ್ಟೆಂಟ್ ಏನಿದೆ ನೋಡಿ, ಕಾನ್ಸ್ಟೆಂಟ್ ಅಂದ್ರೆ ಏನು, -16. ಸಿ ಅಂದ್ರೆ ಕಾನ್ಸ್ಟೆಂಟ್, ಸಿ ಏನಾಯ್ತು, -16 ಇದೆ. ಸರಿ ಆಯ್ತಲ್ಲ. ಸೊ ಈಗ ಲೀನಿಯರ್ ಈಕ್ವೇಶನ್ 2 ವೇರಿಯೇಬಲ್ಸ್ ಇದೆಯಾ? ಇದೆ. ಈಕ್ವಲ್ ಇದ್ರೆ ಈಕ್ವೇಶನ್ ಆಯ್ತು. ಹಾಗೆ 2 ವೇರಿಯೇಬಲ್ಸ್ ಇದೆಯಾ? ಇದೆ. ಎಕ್ಸ್ ಮತ್ತೆ ವೈ 2 ವೇರಿಯೇಬಲ್ಸ್ ಇದೆ. ಇನ್ನು ಲೀನಿಯರ್ ಇದೆಯಾ? ಈ ಎಕ್ಸ್ ಪವರ್ ಮತ್ತೆ ವೈ ಪವರ್ ಎಷ್ಟು ಬೇಕು, 1 ಬೇಕು. ಇದೆ ನೋಡಿ, ಏನು ಕೊಟ್ಟಿಲ್ಲ ಅಂದ್ರೆ ಎಷ್ಟು, 1 ಇದೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಸೊ ಸ್ನೇಹಿತರಿಗೆ ಗೊತ್ತಿರಲಿ, ಎ ಬಿ ಸಿ ಆರ್ ರಿಯಲ್ ನಂಬರ್ಸ್. ಓಕೆ, ಈ ಸಿ ವಾಟ್ ಈಸ್ ಎ ಅಂದ್ರೆ ಏನು, ಕೋಯಿಫಿಷಿಯಂಟ್ ಆಫ್ ಎಕ್ಸ್. ಎ ಅಂದ್ರೆ ಏನು, ಕೋಯಿಫಿಷಿಯಂಟ್ ಆಫ್ ಎಕ್ಸ್. ಅದೇ ಬಿ ಅಂದ್ರೆ ಏನು, ಕೋಯಿಫಿಷಿಯಂಟ್ ಆಫ್ ವೈ ಅಂದ್ರೆ ವೈ ದ ಸಹಗುಣಕ ಬಿ, ಎಕ್ಸ್ ದ ಸಹಗುಣಕ ಎ. ಸಿ ಅಂದ್ರೆ ಏನು, ಕಾನ್ಸ್ಟೆಂಟ್, ಅದೊಂದು ಸ್ಥಿರಾಂಕ. ಕಾನ್ಸ್ಟೆಂಟ್ ಅಂದ್ರೆ ಏನು, ಅದೊಂದು ಸ್ಥಿರಾಂಕ, ಒಂದು ನಂಬರ್ ಅಷ್ಟೇ. ಅದೇ -16 ಅಂತ ಹೇಳಿದ್ ನಾನು. ಕರೆಕ್ಟಾ? ಸೊ ಇದು ಕೂಡ ಇದೆಯಾ? ಇದೆ, ಎಲ್ಲ ಇದೆಯಲ್ಲ. ಸೊ ಇದೆ. ಸೊ ಇನ್ನ ಇದು
4ನೇ ಎಕ್ಸಾಂಪಲ್ ಇದೆಯಾ, ಈಕ್ವಲ್ಸ್ ಟು ಅಂದ್ರೆ ಈಕ್ವೇಶನ್ ಆಯ್ತು. 2 ವೇರಿಯೇಬಲ್ಸ್ ಇದೆಯಾ, ಎಕ್ಸ್ ಮತ್ತೆ ವೈ ಇದೆ. ಸೊ 2 ವೇರಿಯೇಬಲ್ಸ್ ಆಯ್ತು. ಇನ್ನ ಲೀನಿಯರ್ ಇದೆಯಾ, ಹೌದು. ಎಕ್ಸ್ ಮತ್ತೆ ವೈ ಪವರ್ ಎಷ್ಟು 1. ಕೆಲವೊಬ್ಬರಿಗೆ ಡೌಟ್, ಏನ್ ಡೌಟು, ಸೋರ್ಸ್ ಕೂಡ ಕೆಲವೊಂದು ಸಲ ತಪ್ಪು ಹೇಳ್ತಾರೆ. ಏನು, 0 ಇಂಟು ಎಕ್ಸ್ 0 ಪ್ಲಸ್ 6y ಮೈನಸ್ 3 ಈಕ್ವಲ್ಸ್ ಟು 0. ಸೊ ಫೈನಲಿ 6y ಮೈನಸ್ 3 ಈಕ್ವಲ್ಸ್ ಟು 0. ಈಗೇನಾಯ್ತು, ಲೀನಿಯರ್ ಇಕ್ವೇಶನ್ ಇನ್ ಒಂದೇ ವೇರಿಯೇಬಲ್ ಎಕ್ಸ್ ಕ್ಯಾನ್ಸಲ್ ಆಯ್ತಲ್ಲ, ಬರೋಬರ್ ಅಲ್ವಾ. 0 ಇಂಟು ಎಕ್ಸ್ 0 ಆಯ್ತು, 6y ಮೈನಸ್ 3 ಈಗೇನಾಯ್ತು, ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್. ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಆಯ್ತು, 2 ವೇರಿಯೇಬಲ್ ಉಳಿಲಿಲ್ಲ ಅಂತ ಹೇಳ್ತಾರೆ. ಬಟ್ ತಪ್ಪು. ಯಾಕೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಎಕ್ಸ್ ಇದೆ ಅಂತ ಕಾಣಿಸ್ತಿದೆಯಲ್ಲ. ಸೊ ಎಕ್ಸ್ ಇದೆ ಕಂಪೇರ್ ಮಾಡ್ಕೊಳ್ಬೇಕಾದ್ರೆ ಕಂಪೇರ್ ಮಾಡ್ಕೊಳ್ಳಿ. ಎದ್ರ ಜೊತೆ ಕಂಪೇರ್ ಮಾಡ್ಕೊರಿ, ಈ ಎಕ್ಸ್ ಎಕ್ಸ್ ಅಂದ್ರೆ ಎಕ್ಸ್ ಆಯ್ತು, ಎಕ್ಸ್ಗೆ ಎಕ್ಸ್. ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏಕಕಾಲಿಕ ರೇಖೀಯ ಸಮೀಕರಣಗಳು. ಇದರ ಡೆಫಿನೇಷನ್ ಏನು, ಹೀಗಂದ್ರೆ 2 ದ್ವಿಚಲ ರೇಖೀಯ ಸಮೀಕರಣಗಳು ಅಟ್ ಎ ಟೈಮ್, 2 ದ್ವಿಚಲ ರೇಖೀಯ ಸಮೀಕರಣಗಳನ್ನ ಅಟ್ ಎ ಟೈಮ್ ನಾವು ಬರೆದಾಗ ಅದೇನಾಗುತ್ತೆ, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗೇನು ಬರೀತೀನಿ ನಾನು, 2x plus 3y is equals to 10 and 4x minus y is equals to 14. Second example, 2x minus 10y is equals to 50 and x minus or plus y is equals to 10. ಅಂದ್ರೆ ಈ 2 ದ್ವಿಚಲ ರೇಖೀಯ ಸಮೀಕರಣಗಳನ್ನು ನಾನು ಅಟ್ ಎ ಟೈಮ್ ಬರೆದ್ರೆ ಓಕೆ, ಅದನ್ನ ಏನಂತೀವಿ ನಾವು, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್. ಅಂದ್ರೆ ದ್ವಿಚಲ ರೇಖೀಯ ಸಮೀಕರಣಗಳ ಒಂದು ಜೋಡಿ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನ ಏನಂತೀವಿ ನಾವು, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಅಂತೀವಿ. ದಟ್ ಇಸ್ ದಿ ಕಾನ್ಸೆಪ್ಟ್.